ಪ್ರಧಾನ ಕಾರ್ಯದರ್ಶಿಗಳು ಇವರನ್ನು ಕೂಡ ಈ ಒಂದು ವೇದಿಕೆಗೆ PVMK ಕಡೆಯಿಂದ ಹಾಗೂ ಸಮಸ್ತ ಕರ್ನಾಟಕದ ಪಿರಮಿಡ್ ಮಾಸ್ಟರ್ಸ್ ಅವರ ಒಂದು ವತಿಯಿಂದ ಅವರನ್ನು ಸಹ ಈ ಒಂದು ವೇದಿಕೆಗೆ ಸ್ವಾಗತ ಕೋರುತ್ತಿದ್ದೇನೆ. ಕುಮಾರಿ ಪದ್ಮಿನಿ ಅವರು ಹೂವು ಚಕ್ರವರು ಧನ್ಯವಾದಗಳು. ಯುವತಿ ಬರವಣಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲರಿಗೂ ಕೂಡ ಉತ್ಕೃಷ್ಟವಾದ ಬಹಳ ಮುಖ್ಯವಾದ ಒಂದು ಘಟ್ಟಕ್ಕೆ ನಾವು ಬಂದಿದ್ದೇವೆ. ಪೂಜ್ಯ ಶ್ರೀ ಶ್ರೀ ಗುರು ಚೋತ್ತಮಾನಂದ ಸ್ವಾಮೀಜಿಯವರು ತಮ್ಮ ಸಂದೇಶವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ ಆಶೀರ್ವಚನವನ್ನು ಹೇಳಬೇಕು ಅಂತ ಹೇಳಿ ಚನ್ನಗಿರಿ ಪುಣ್ಯಕ್ಷೇತ್ರದ ಎಲ್ಲ ಧರ್ಮದೇವತೆಗಳಿಗೆ ನಮಸ್ಕರಿಸಿ ಶ್ರೀ ಕ್ಷೇತ್ರದ ಕೀರ್ತಿಯನ್ನು ಅನ್ನದಾನದ ಮೂಲಕ, ವಿದ್ಯಾದಾನದ ಮೂಲಕ, ಆರೋಗ್ಯ ದಾನದ ಮೂಲಕ, ಸಮಾಜ ಸೇವೆಯ ಮೂಲಕ ಕ್ಷೇತ್ರದ ಕೀರ್ತಿಯನ್ನು ಪ್ರಪಂಚದ ಎಲ್ಲೆಡೆ ಹರಡಿದಂಥ ಭಾರತ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಪವಿತ್ರಾತ್ಮಕ್ಕೆ ನಮಸ್ಕರಿಸಿ ಅವರ ಕರಕಮಲ ಸಂಜಾತರಾದಂಥ ಈಗಿನ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವ್ರಿಗೂ ವಂದಿಸಿ ಇದುವರೆಗೂ ನಿಮ್ಮನ್ನೆಲ್ಲ ಕುರಿತು ಮಾತನಾಡಿದಂಥ ಗುರೂಜಿಯವ್ರಿಗೂ ವಂದಿಸಿ, ಆತ್ಮೀಯರೇ, ಈ ಒಂದು ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದಂಥ ವಿಶ್ವಗುರು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಆಶ್ರಯದಂತೆ ಈ ಒಂದು ಧ್ಯಾನ ಶಿಬಿರವನ್ನು ಸುಮಾರು 10 ದಿವಸಗಳ ಹಿಂದೆ ನಮ್ಮ ಸೋದರಿ ಸುಮಂಗಲಮ್ಮ ಅವರು ಒಂದು ನಮ್ಮ ಕಲ್ಯಾಣ ಮಂಟಪದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ನಾವು ಅದರಂತೆ ಅವ್ರಿಗೆ 2 ದಿವಸ ವ್ಯವಸ್ಥೆ ಮಾಡಿದೋ, 1 ದಿವಸ ನಮ್ಮನ್ನು ಕರೆದರು.
ನಮ್ಮನ್ನು ಕರೆದು ಆಶೀರ್ವಚನ ಮಾಡಬೇಕು ಅಂತ ಹೇಳಿದರೆ ಅವತ್ತು 10 ನಿಮಿಷ ಮಾತಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಎಲ್ಲರಿಗೂ ಶುಭವನ್ನು ಕೋರಿದ್ವಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಎಲ್ಲ ಧರ್ಮಶಾಸ್ತ್ರಗಳು ಹೇಳೋದು ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು. ಈ ಜನ್ಮ ಬಂದ ಮೇಲೆ ನಾವು ಆಚರಿಸುವಂಥ ಕಾರ್ಯಗಳು, ಶ್ರಮಗಳು ಮತ್ತು ತಿಳ್ಕೊಳ್ಳುವಂಥ ಜ್ಞಾನಗಳು ಇದನ್ನೆಲ್ಲ ಪಕ್ಕವಾಗಿ ನಾವು ತಿಳಿದುಕೊಂಡ್ರೆ ಈ ಮನುಷ್ಯ ಜೀವನಕ್ಕೆ ಕಡೆಯಾಗುತ್ತೆ. ಇಲ್ಲ ಅಂತ ಹೇಳಿದರೆ ಮತ್ತೆ ಇನ್ನೊಂದು ಸಲ ನಾವು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಶಂಕರಾಚಾರ್ಯ ಹೇಳುವಂತೆ ಮತ್ತೆ ಮತ್ತೆ ಅನೇಕ ಜೀವರಾಶಿಗಳಿಗೆ ಬಂದು ನಾವು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಈ ಮನುಷ್ಯ ಜನ್ಮ ಬಂದ ಮೇಲೆ ನಾವು ಏನು ಊಟ ಮಾಡಬೇಕು, ಏನನ್ನು ತಿಳ್ಕೋಬೇಕು ಎಲ್ಲವನ್ನು ಗುರುಜಿ ಈಗ ಹೇಳಿದರು. ಇವೆಲ್ಲರೂ ನೋಡಿರುವ ಹಾಗೆ ಸಸ್ಯಾಹಾರ, ಇದು ಮಾಂಸಾಹಾರ, ಇವೆರಡರಲ್ಲಿ ವ್ಯತ್ಯಾಸ ಇದೆ. ತಾಮಸಿಕ ಆಹಾರ ಮಾಂಸಾಹಾರ, ಸಸ್ಯಾಹಾರ ಅಂತ ಅನ್ನೋದು ಅವು ಬಹಳ ಸಜ್ಜನಿಕೆಯ ನಮ್ಮ ಮನೋಗುಣವನ್ನೇ ಬದಲಾಯಿಸಬಲ್ಲದು. ಈ ಗುಣಗಳನ್ನು ಬದಲಾಯಿಸಿದರೆ ನಾವು ಅದರಂತೆ ನಾವು ಆಗ್ತೇವೆ. ಅದರಿಂದ ತಾಮಸಿಕವಾದ ಯಾವುದೇ ಆಹಾರ ಆಗಲಿ, ಪ್ರಾಣಿಜನ್ಯವಾದಂಥ ತಮೋಗುಣವನ್ನು ಉಳ್ಳುವಂಥ ಆ ಆಹಾರದಿಂದ ನಾವು ನಮ್ಮ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ, ನಿರ್ವೀರ್ಯರಾಗ್ತೀವಿ. ಮತ್ತು ಬಹಳ ಕಷ್ಟಜೀವಿಗಳು ಅದನ್ನು ಉಪಯೋಗಿಸ್ತಾರೆ, ಶ್ರಮಜೀವಿಗಳು ಕಷ್ಟಜೀವಿಗಳು ಅದನ್ನು ಉಪಯೋಗಿಸ್ತಾರೆ. ಆದರೆ ನಾವು ಕಷ್ಟಜೀವಿಗಳಾಗಿ ಅದೆಷ್ಟೋ ಜನ್ಮದಲ್ಲಿ ಬಂದಿದ್ದೇವೆ, ಬೇಕಾದಷ್ಟು ಸಾಧನೆಗಳನ್ನು ನಾವು ಮಾಡಿದ್ದೀವಿ. ಆ ಎಲ್ಲ ಸಾಧನೆಯಿಂದ ನಾವು ಮತ್ತೆ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಈಗ ಬಂದಾಗ ನಮ್ಮ ಸಾಧನೆ ಏನು? ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋದು. ನಾವು ಎಲ್ಲಿಂದ ಬಂದೋ, ಏನು ಮಾಡ್ತಾ ಇದ್ದೇವೆ, ಎಲ್ಲಿಗೆ ಹೋಗ್ತೇವೆ, ಈ 3 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನಮಗೆ ನಾವೇ ಕಂಡುಹಿಡ್ಕೋಬೇಕಾಗಿದೆ. ನಾವು ಈ ಭೂಲೋಕಕ್ಕೆ ಈ ಪಂಚಭೂತಗಳೆಲ್ಲ ರೂಪದಲ್ಲಿ ಬಂದಿದ್ದೀವಿ. ಪಂಚಭೂತಗಳು ಭೂಮಿ, ನೀರು, ಆಕಾಶ, ಉಷ್ಣ, ನೀರು ಮತ್ತು ಈ ಎಲ್ಲ ಶಕ್ತಿಗಳು ನಮ್ಮ ಶರೀರದಲ್ಲಿ ಬಂದಿದೆ. ಈ ಶಕ್ತಿಯಿಂದಾಗಿ ನಾವು ಒಂದೊಂದಾಗಿ ಕಳ್ಕೊಂಡ್ರೆ ನಮ್ಮ ಪ್ರಾಣವೇ ಹೋಗ್ಬಿಡುತ್ತೆ. ಉಸಿರಾಟ ಗಾಳಿಯಿಂದ, ಈ ಗಾಳಿ ಇಲ್ಲದೆ ನಾವು ಬದುಕಬಲ್ಲವೇ? 1 ನಿಮಿಷ ನಿಮ್ಮ ಮೂಗನ್ನು ಬಂದ್ ಮಾಡಿ, ನಿಮ್ಮ ಬಾಯನ್ನು ಬಂದ್ ಮಾಡಿ ಬದುಕಕ್ಕೆ ಸಾಧ್ಯನ ನೋಡಿ, ಪ್ರಯತ್ನ ಮಾಡಿ. ಬಹುಶಃ 2-3 ನಿಮಿಷಗಳಲ್ಲಿ ಉಸಿರಾಟ, ನಾವು ಗಾಳಿಯನ್ನು ಒಳಗೆ ತಗೊಳ್ಳೋದು ಅಥವಾ ಹೊರಗೆ ಬಿಡೋದು, ಇವೆರಡನ್ನೂ ಮಾಡಲಿಲ್ಲ ಅಂದರೆ ಹೇಳಿದರೆ ನಮ್ಮ ಪ್ರಾಣ ಹೋಗುತ್ತೆ. ಈ ಶರೀರ ಜಡ ಆಗ್ಬಿಡುತ್ತೆ. ಆಮೇಲೆ ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಈ ಶರೀರ ನಾವು ತಿನ್ನುವಂಥ ಆಹಾರದ, ಭೂಮಿಯ ಒಂದು ಪ್ರತಿಫಲವಾಗಿ ನಾವು ತಿನ್ನುವಂಥ ಆಹಾರ, ಇದು ಸಹ ಶಾಶ್ವತವಾಗಿ ಶರೀರದಲ್ಲಿ ನಿಲ್ಲಿಲ್ಲ. ತಿನ್ನುವಂಥ ಆಹಾರವನ್ನು ರಕ್ತಗತ ಮಾಡಿಕೊಂಡಾಗ ಅದು ರಕ್ತದಲ್ಲಿ ಸೇರಿ ನಮಗೆ ಈ ಚರ್ಮ, ಮಾಂಸ, ಮೂಳೆ ಎಲ್ಲವೂ ಬರುತ್ತೆ. ಆಮೇಲೆ ನಾವು ಈ ಶರೀರ ತ್ಯಾಗ ಮಾಡಿದ ಮೇಲೆ ಇವೆಲ್ಲವೂ ಅದೇ ರೂಪದಲ್ಲಿ ಮತ್ತೆ ಆ ಭೂಮಿಗೆ ಈ ಶರೀರ ಹೋಗುತ್ತೆ. ಮತ್ತು ಗಾಳಿಯ ಅಂಶಕ್ಕೆ ಹೋಗುತ್ತೆ. ಅದೇ ರೀತಿ ನೀರಿನ ಭೂಮಿಯಲ್ಲಿರುವಂಥ ನೀರಿಗೆ ಈ ಶರೀರದ ಅಂಶ ನೀರಿಗೆ ಹೋಗುತ್ತೆ. ಆಮೇಲೆ ಇನ್ನು ನಮ್ಮ ಶರೀರ ನಶ್ವರ ಅಲ್ವೇ. ಅದರಿಂದಾಗಿ ನಾವು ಭಗವಂತ ನಮಗೆ ಈ ಶಕ್ತಿಯನ್ನು ಕೊಟ್ಟ ಮೇಲೆ ನಾವು ಎಲ್ಲ ಸಮಯದಲ್ಲೂ ನಾವು ಪರೀಕ್ಷೆ ಮಾಡ್ಕೊತಾ ಇರಬೇಕು. ಶ್ರೀಮದ್ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ದೈವಾನುಗ್ರಹ ಏತಕಂ ಮನುಷ್ಯ ಮುಖ್ಯತ್ವಂ ಮಹಾಪುರುಷ ಸಂಶಯ. ಅದರಿಂದ ಜೀವನ ಸಾರ್ಥಕ ಆಗಬೇಕಾದ್ರೆ, ದೈವತ್ವವನ್ನು ಹೊಂದಬೇಕಾದ್ರೆ ಅವನ ಮೊದಲು ಮಾನವನಾಗಬೇಕು. ಎಂಥ ಮಾನವನಾಗಬೇಕು? ಸಾಧಾರಣ ಮಾನವನ ಅಲ್ಲ. ಎಲ್ಲವನ್ನ ತಿಳ್ಕೊಂಡು, ನಮ್ಮ ಸ್ವರೂಪವನ್ನು ತಿಳ್ಕೊಂಡು, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಶಕ್ತಿಯನ್ನು ಭಗವಂತ ಈ ಎಲ್ಲ ಪ್ರಾಣಿಗಳು, ಜಗತ್ತಲ್ಲಿ ಅದೆಷ್ಟೋ ಲಕ್ಷ ಪ್ರಾಣಿಗಳಿದ್ದಾವೆ,
ಲಕ್ಷ ಲಕ್ಷ ಜೀವರಾಶಿಗಳಿವೆ. ಆ ಎಲ್ಲ ರಾಶಿಗಳಿಗಿಂತಲೂ ಈ ಮನುಷ್ಯ ಜನ್ಮಕ್ಕೆ ಭಗವಂತ ಎಲ್ಲ ಶಕ್ತಿಯನ್ನು ನಮ್ಮ ಮನಸ್ಸಿಗೆ, ನಮ್ಮ ಶರೀರಕ್ಕೆ ತುಂಬಿದ್ದಾನೆ. ಈ ಮನಸ್ಸಿನಲ್ಲಿ, ನಮ್ಮ ಶರೀರದಲ್ಲಿರುವಂಥ ಈ ಮನಸ್ಸು, ಬುದ್ಧಿ, ಇವು ಬುದ್ಧಿವಂತಿಕೆಯಿಂದ ಮತ್ತು ನಮ್ಮ ಮಹಾ ಕಂಪ್ಯೂಟರ್, ದೊಡ್ಡ ಕಂಪ್ಯೂಟರ್ ಸಮಕ್ಕೆ ಸಮನಾಗುವಂಥದ್ದು ನಮ್ಮ ಮಿದುಳು. ನಮ್ಮ ಮಿದುಳು, ಬುದ್ಧಿ ಇವೆರಡು ಯೋಚನೆ ಮಾಡಿಕೊಂಡು ಇವೆರಡು ಒಂದಾಗಿ ನಮ್ಮಲ್ಲಿರುವಂಥ ಮನಸ್ಸನ್ನು ನಾವು ಅದು ಬಿಟ್ಟು ಅದಕ್ಕೆ ಕಂಟ್ರೋಲ್ ಮಾಡೋದಾದರೆ, ಆ ಮನಸ್ಸು ಆ ಕಡೆ ಈ ಕಡೆ ಹರಿದಾಡುವಂಥದ್ದು ಮನಸ್ಸನ್ನು ಮಾಡದೇ ಹೋದರೆ ನಾವು ಶಾಶ್ವತವಾದಂಥ ಸುಖದ ಕಡೆಗೆ ನಾವು ಪ್ರಯತ್ನ ಮಾಡ್ತೇವೆ. ಈ ಮನಸ್ಸಿನ ಜೊತೆಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಅರಿಷಡ್ ವರ್ಗಗಳು ಇವು ಈ ಮನಸ್ಸಿಗೆ ಸ್ನೇಹಿತರು. ಈ ಮನಸ್ಸು ಈ ಅರಿಷಡ್ ವರ್ಗಗಳ ಸ್ನೇಹ ಬೆಳೆಸಿದರೆ ನಮ್ಮ ಜೀವನ ವ್ಯರ್ಥವಾಗುತ್ತೆ. ಆದ್ದರಿಂದ ಅದರ ಬದಲು ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿ, ನಾವು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂಥದ್ದು, ಎಲ್ಲರನ್ನೂ ಗೌರವದಿಂದ ಕಾಣುವಂಥದ್ದು, ಹಿರಿಯರ ಕಂಡ್ರೆ ನಮಸ್ಕಾರ ಮಾಡುವಂಥದ್ದು, ಹಿರಿಯರ ಕಂಡ್ರೆ ಪ್ರೀತಿಯನ್ನು ಸಂಪಾದನೆ ಮಾಡುವಂಥದ್ದು, ಇದನ್ನೆಲ್ಲ ಈ ಮನಸ್ಸು ಮಾಡಿದರೆ, ಮತ್ತು ಈ ಮನಸ್ಸು ನಾವು ಯಾವುದೇ ವಿಷಯವನ್ನು ತಿಳ್ಕೋಬೇಕಾದರೂ ಆ ವಿಷಯದ ಕಡೆ ಗಮನ ಹರಿಸಿ ಅಲ್ಲಿ ಏನು ಒಳ್ಳೆಯದಿದೆಯೋ ಆ ವಿಷಯವನ್ನು ತನ್ನಲ್ಲಿ ತಗೊಂಡು ಆಮೇಲೆ ಬುದ್ಧಿ ಅದನ್ನು ಚಿಂತನೆ ಮಾಡಿ ಆಮೇಲೆ ನಮ್ಮ ಮಿಡಲ್ನಲ್ಲಿ ಕಂಪ್ಯೂಟರ್ನಲ್ಲಿ ಏನು ಫೀಡ್ ಮಾಡ್ಕೊಳ್ತೀರಿ, ನಿಮ್ಮ ಮೊಬೈಲ್ನಲ್ಲಿ ನೀವೆಲ್ಲ ಫೀಡ್ ಮಾಡ್ಕೊತೀರಿ. ಹಾಗೆ ದೊಡ್ಡ ಕಂಪ್ಯೂಟರು ನಮ್ಮ ಈ ಮಿದುಳು, ಅದನ್ನೇ ಬ್ರೈನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಆದ್ದರಿಂದ ಅಲ್ಲಿ ನಾವು ಶೇಖರಣೆ ಮಾಡಿಕೊಂಡು ಒಳ್ಳೆಯ ಚಿಂತನೆಯನ್ನು ಮಾಡಿಕೊಂಡು ಒಳ್ಳೆಯ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಒಳ್ಳೆಯ ಜನರ ಸಹವಾಸ ಮಾಡಿಕೊಂಡು ಒಳ್ಳೆಯ ಆಹಾರ, ಸಸ್ಯ ರೂಪದಲ್ಲಿರುವಂಥ ಸಾತ್ವಿಕ ಆಹಾರಗಳನ್ನು ತಗೊಂಡು ನಾವು ಬದುಕದೇ ಆದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆ ದಿಶೆಯಲ್ಲಿ ನಮ್ಮ ಈ ಒಂದು ಪತ್ರಿಜಿ ಪೂಜ್ಯ ಸ್ವಾಮಿಗಳ ಆಶಯದಂತೆ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ವಾರ ಅಥವಾ ಸಪ್ತಾಹ ಮಾಡ್ಕೊಂಡು ಬಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ ಇವತ್ತು ಇಂದು ನಮ್ಮ ಈ ಕಲ್ಯಾಣ ಮಂಟಪದಲ್ಲಿ ಮುಕ್ತಾಯ ಆಗ್ತಾ ಇದೆ. ಇದನ್ನು ನೀವು ಎಲ್ಲರೂ ಮನಸ್ಸು ಮಾಡಬೇಕು, ನಮ್ಮ ಮನಸ್ಸನ್ನು ಬದಲಾಯಿಸ್ಕೋಬೇಕು. ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಆಸೆಯನ್ನು ಬಿಟ್ಟು ಸತ್ಯ, ಧರ್ಮ, ನ್ಯಾಯ, ಪ್ರಾಮಾಣಿಕತೆ ಇವುಗಳ ದಾರಿಯಲ್ಲಿ ನಾವು ಹೋಗಿ ನಾವು ಈ ಒಂದು ಮಾರ್ಗವನ್ನು ಕಂಡುಹಿಡಿದು ನಮ್ಮ ಜೀವನವನ್ನು ಸಾರ್ಥಕ ಮಾಡಬೇಕು. ಈ ದಿಶೆಯಲ್ಲಿ ನಮ್ಮ ಸುಮಂತ್ರಮದವರು ಬಹಳಷ್ಟು ಶ್ರಮಪಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಈ ರೀತಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಇವತ್ತು ಮುಕ್ತಾಯ ಸಮಾರಂಭದಲ್ಲಿ ನಮ್ಮನ್ನು ಈಗ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಾರೆ. ಭಗವಂತ ನಿಮ್ಮೆಲ್ಲರಿಗೂ ಅಂಥ ಸರ್ವಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಮಾತಿಗೆ ವಿರಾಮ ಹಾಕ್ತಾ ಇದ್ದೇವೆ. ಓಂ ಶಾಂತಿ. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.